ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಾಕಾಗಿದ್ದೀರಿ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದೀರಿ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ಏನಪ್ಪ ಅನ್ನೋದಾದರೆ RCB ವಿಜಯೋತ್ಸವ ಹಾಕ್ಕೊಳ್ಳಿ. ನಿನ್ನೆ ನಡೆದಂತಹ ಕೋಲ್ಕತ್ತಾ ನೈಟ್ ರೈಡರ್ಸ್ RCB ಪಂದ್ಯದಲ್ಲಿ ನಮ್ಮ ಹೆಮ್ಮೆಯ RCB ಅವರು ಅತ್ಯದ್ಭುತವಾದಂಥ ಒಂದು ಜಯಬೇರಿನ ಬಾರಿಸಿದ್ದಾರೆ. ಅತ್ಯದ್ಭುತವಾದಂಥ ಆಲ್ರೌಂಡರ್ ಪ್ರದರ್ಶನ ನೀಡುವುದರ ಮೂಲಕ ಒಂದು ಅದ್ಧೂರಿಯಾದ ಜಯವನ್ನು ಗಳಿಸಿದ್ದಾರೆ. ನಿಜಕ್ಕೂ ಸಖತ್ ಖುಷಿ ಆಯಿತು ಅಂದ್ಕೊಳ್ಳಿ. ಕೋಟ್ಯಾಂತರ RCB ಅಭಿಮಾನಿಗಳಿಗೆ ನಿನ್ನೆ ಮಾತ್ರ ಒಂದು ಹಬ್ಬದ ಊಟ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮ್ಯಾಚು ಅಷ್ಟೊಂದು ಕ್ರೇಜಿ ಆದಂಥ ಒಂದು ಮ್ಯಾಚ್ ಇತ್ತು ಅಂದ್ಕೊಳ್ಳಿ. ನಿನ್ನೆ ಮ್ಯಾಚ್ ಡೇ ಇದ್ದಾಗ ನ್ಯೂಸ್ ಎಲ್ಲ ಚೆಕ್ ಮಾಡಿದಾಗ ಮ್ಯಾಚ್ ನಡೆಯೋದೇ ಡೌಟ್ ಇತ್ತು. ಯಾಕಂದರೆ ಕೋಲ್ಕತ್ತಾದಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದರು. ಬಟ್ ಸಂಜೆ ಅಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಆಗಿಬಿಟ್ಟು ಮ್ಯಾಚ್ ನಡೆದ್ಬಿಟ್ಟು ಅದ್ಧೂರಿಯಾದಂಥ ಜಯಬೇರಿನ RCB ಅವರು ಗಳಿಸಿದ್ದಾರೆ ಅಂದ್ಕೊಳ್ಳಿ. ನಿಜಕ್ಕೂ ಒಂದು ಕೋಟ್ಯಾಂತರ ಅಭಿಮಾನಿಗಳಿಗೆ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ. IPLನ 18ನೇ ಆವೃತ್ತಿಯ 2025ನೇ ಮೊದಲನೇ ಪಂದ್ಯವನ್ನು ಗೆದ್ದು RCB ಅವರು ಬೀಗಿದ್ದಾರೆ ಅಂದ್ಕೊಳ್ಳಿ. ಕೋಟ್ಯಾಂತರ ಅಭಿಮಾನಿಗಳ ಲೆಕ್ಕಾಚಾರನ ಉಲ್ಟಾ ಮಾಡಿದ್ದಾರೆ. ಯಾವ ಥರಪ್ಪ ಅನ್ನೋದಾದರೆ, ಇಷ್ಟು ದಿವಸ ನಾವೆಲ್ಲ ಒಂದು ಟ್ರೆಂಡಿಂಗ್ ಮಾತಾಡ್ತಾ ಇದ್ವಿ. ಏನಪ್ಪ ಅನ್ನೋದಾದರೆ, ಮೊಟ್ಟ ಮೊದಲನೆಯ ಮ್ಯಾಚ್ ಬಂದು ದೇವರಿಗೆ ಅಂತ ಅಲ್ಲ ಗುರು, ಇನ್ಮೇಲಿಂದ ಮೊಟ್ಟ ಮೊದಲನೆಯ ಮ್ಯಾಚ್ ಬಂದು RCB ದೇವರುಗಳಿಗೆ, ಅಂದರೆ ಎಲ್ಲ ಕೋಟ್ಯಾಂತರ RCB ಅಭಿಮಾನಿಗಳಿಗೆ ಅಂದ್ಕೊಳ್ಳಿ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಂದು ಆಲ್ರೌಂಡರ್ ಪ್ರದರ್ಶನ ನೀಡಿದ್ದಾರೆ. ಅದ್ಭುತವಾದಂಥ ಒಂದು ಮ್ಯಾಚ್ ಇತ್ತು ಅಂದ್ಕೊಳ್ಳಿ. ಹೊಸ ಟೀಮ್ ಆದರೂ ಕೂಡ ಅದ್ಭುತವಾದಂಥ ಒಂದು ಪ್ರದರ್ಶನ ನೀಡಿ ಗೆದ್ದು ಬೀಗಿದ್ದಾರೆ. ಸಂತಸದ ವಿಷಯ ಇದು ಹೇಳೋದಕ್ಕೆ. ಒಟ್ಟಾರೆಯಾಗಿ ಮ್ಯಾಚ್ ಬಗ್ಗೆ ಹೇಳೋದಾದರೆ, ನಿನ್ನೆ ಟಾಸ್ ಗೆದ್ದುಬಿಟ್ಟು RCB ಅವರು ಫೀಲ್ಡಿಂಗ್ನ ಆಯ್ಕೆ ಮಾಡ್ಕೊತಾರೆ. ಅದು ಒಂದು ಅದ್ಭುತವಾದಂಥ ಡಿಸಿಷನ್ ಆಗಿರುತ್ತೆ ನಮ್ಮ ಕ್ಯಾಪ್ಟನ್ ರಜತ್ ಪಟೇದಾರ್ ಅವರಿಂದ. ಅದಾದ ನಂತರ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು ಬ್ಯಾಟಿಂಗ್ ಬರ್ತಾರೆ. ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಕ್ವಿಂಟನ್ ಡಿಕಾಕ್ ಮತ್ತು ಸುನಿಲ್ ನರಾಣೆ ಬರ್ತಾರೆ. ಇಬ್ಬರು ಕೂಡ ಒಂದು ಸ್ಫೋಟಕವಾದಂಥ ಬ್ಯಾಟ್ಸ್ಮನ್ಗಳಾಗಿರ್ತಾರೆ. ಅದು ಭಯ ನನ್ನಲ್ಲಿ ಸಿಕ್ಕಾಪಟ್ಟೆ ಕಾಡ್ತಾ ಇತ್ತು. ಯಾಕಂದರೆ ಇಬ್ಬರು ಸೆಟ್ಲ್ ಆಗಿಬಿಟ್ರೆ ಸಕ್ಕತ್ತಾಗಿನೇ ಬ್ಯಾಟಿಂಗ್ ಮಾಡ್ತಕ್ಕಂಥ ಒಂದು ಬ್ಯಾಟ್ಸ್ಮನ್ಸ್ ಆಗಿರ್ತಾರೆ. ಹಂಗೋ ಹಿಂಗೋ ನಮಗೆ ಕ್ವಿಂಟನ್ ಡಿಕಾಕ್ ಅವರ ಕ್ಯಾಚ್ ಸಿಗುತ್ತೆ. ಮೊಟ್ಟ ಮೊದಲನೇ ಕ್ಯಾಚ್ ಬಂದು ಸುಯಾಶ್ ಅವರು ಕೈ ಚೆಲ್ತಾರೆ ಹೇಸಲ್ವುಡ್ ಅವ್ರ ಬೌಲಿಂಗಲ್ಲಿ. ಅದೇ ಹೇಸಲ್ವುಡ್ ಅವರು ಮತ್ತೆ ಬೌಲಿಂಗ್ನ ಅದ್ದೂರಿಯಾಗಿ ಮಾಡಿ ಕ್ವಿಂಟನ್ ಡಿಕಾಕ್ ಅವರ ವಿಕೆಟ್ನ ತಗೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಹಾಗೆ ನಮಗೆ ಮೊಟ್ಟ ಮೊದಲನೇ ಒಂದು ವಿಕೆಟ್ ಸಿಗುತ್ತೆ RCBಗೆ. ಅದ್ಭುತವಾದಂಥ ಒಂದು ಕ್ಷಣ ಕ್ವಿಂಟನ್ ಡಿಕಾಕ್ ಅವ್ರ ವಿಕೆಟ್ ಬಿದ್ದಾಗ. ಯಾಕಂದರೆ ಅವರೊಂದು ಅದ್ಭುತವಾದಂಥ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿರ್ತಾರೆ. ಅದಾದ ನಂತರ ಸುನಿಲ್ ನರಾಣೆಗೆ ಜೊತೆಯಾಗಿರ್ತಕ್ಕಂಥ ಮತ್ತೊಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ಅಜಿಂಕ್ಯ ರಹಾನೆ ಬಗ್ಗೆ ಹೇಳೋದೇ ಬೇಕಿಲ್ಲ, ಎಲ್ಲರಿಗೂ ಗೊತ್ತು ಯಾವ ಥರ ಅದ್ಭುತವಾದಂಥ ಒಂದು ಪ್ಲೇಯರ್ ಅಂತ. ಸೊ ಅಜಿಂಕ್ಯ ರಹಾನೆ ಅವರು ಸ್ಫೋಟಕವಾದಂಥ ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಜೊತೆ ನಾರಾಯಣ ಅವರು ಒಟ್ಟಿಗೆ ಸೇರಿಕೊಂಡು ಅದ್ಭುತವಾದಂಥ ಒಂದು ಪಾರ್ಟ್ನರ್ಶಿಪ್ ನಡೀತಾ ಇರುತ್ತೆ. ಇಬ್ಬರು ಸೇರಿಕೊಂಡು ಹೊಡಿತಕ್ಕಂಥ ಒಂದು ಸ್ಪೀಡ್ ನೋಡ್ಬಿಟ್ಟಿದ್ರೆ ಆಲ್ಮೋಸ್ಟ್ 200 ಕ್ರಾಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಒಂದು ಸಮಯದಲ್ಲಿ ನಮ್ಮ ಕೃಣಾಲ್ ಪಾಂಡೆ ಅವರು ಅದ್ಭುತವಾಗಿ ಅಜಿಂಕ್ಯ ರಹಾನೆ ಅವರ ವಿಕೆಟ್ನ ಹಾಕ್ತಾರೆ. ವಿಕೆಟ್ ಹಾಕಿದಾಗ ಆಲ್ರೆಡಿ ಅಜಿಂಕ್ಯ ರಹಾನೆ ಅವರು 31 ಬಾಲಿಗೆ 56 ರನ್ಗಳನ್ನು ಹೊಡೆದಿರ್ತಾರೆ. ಭರ್ಜರಿಯಾದಂಥ 4 ಸಿಕ್ಸರ್ 6 4 ಒಟ್ಟಿಗೆ 56 ರನ್ನ ಕಲೆ ಹಾಕಿಬಿಟ್ಟು ಔಟ್ ಆಗ್ತಾರೆ ಅಂದ್ಕೊಳ್ಳಿ. ಅದಾದ ನಂತರ ನಾರಾಯಣಿಗೆ ಸಾಥ್ ಕೊಡಲು ವೆಂಕಟೇಶ್ ಅಯ್ಯರ್ ಬರ್ತಾರೆ. ವೆಂಕಟೇಶ್ ಅಯ್ಯರ್ ಅವರು ಅನ್ಫಾರ್ಚುನೇಟ್ಲಿ ಬರೀ 6 ರನ್ನ ಗಳಿಸ್ಬಿಟ್ಟು ಕೃಣಾಲ್ ಪಾಂಡೆಗೆ ವಿಕೆಟ್ನ ಒಪ್ಪಿಸ್ತಾರೆ. ಅದಾದ ನಂತರ ಸ್ವಲ್ಪ ಸಂಕಷ್ಟದ ಪರಿಸ್ಥಿತಿ ಎದುರಾಗುತ್ತೆ. KKR ತಂಡಕ್ಕೆ ಸ್ಕೋರ್ ಡೌನ್ ಆಗ್ತಾ ಹೋಗುತ್ತೆ. ಸೊ ಎಲ್ಲಿ ನಾವು 200 ದಾಟ್ತಾರೆ ಅಂತ ಅಂದ್ಕೊಂಡಿದ್ವಿ, ಅದೆಲ್ಲ ನಮ್ಮ ಒಂದು ಊಹೆ ಆಗಿಬಿಡುತ್ತೆ. ಅದಾದ ನಂತರ ರಘುವಂಶಿಯವರು ಬಂದು 30 ರನ್ಗಳನ್ನು ಕಲೆ ಹಾಕ್ಬಿಟ್ಟು ಕೊಡ್ತಾರೆ. ಅದ್ಭುತವಾದಂಥ ಒಂದು ಫಾರ್ಮಲ್ಲಿ ಇರ್ತಕ್ಕಂಥ ಯದುವಂಶಿ ಅವರ ವಿಕೆಟ್ನ ನಮ್ಮ ಹೆಮ್ಮೆಯ ಎಸ್ ದಯಾಳ್ ಅವರು ತೆಗೆದುಬಿಟ್ಟು ಆ ಒಂದು ರನ್ಗೂ ಕೂಡ ಕಡಿವಾಣನ ಹಾಕ್ತಾರೆ ಅಂದ್ಕೊಳ್ಳಿ. ಸೊ ಕೊನೆಯದಾಗಿ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 174 ರನ್ಗಳನ್ನು ಪಡೆಯೋದರಲ್ಲಿ KKR ತಂಡ ಯಶಸ್ವಿಯಾಗುತ್ತೆ. ನಮ್ಮೆಲ್ಲ ಬೌಲರ್ ಅತ್ಯದ್ಭುತವಾದಂಥ ಪ್ರದರ್ಶನ ನೀಡಿ ಬರೀ 174 ರನ್ಗಳಿಗೆ KKRನ ಕಟ್ಬಿಟ್ಟು ಹಾಕ್ತಾರೆ. ಅದರಲ್ಲಿ ಅದ್ಭುತವಾಗಿ ಕೃಣಾಲ್ ಪಾಂಡೆನವರು 3 ವಿಕೆಟ್, ಹೇಸಲ್ವುಡ್ ಅವರು 2, ಎಸ್ ದಯಾಳ್ 1 ಮತ್ತು ರಸಿಕ್ ಸಲಾಮ್ ಅವರು 1 ವಿಕೆಟ್ನ ಹಾಕ್ತಾರೆ. ಅವರ ಜೊತೆಗೆ ಸುಯಾಶ್ ಶರ್ಮಾ ಕೂಡ 1 ವಿಕೆಟ್ನ ತಗೊತಾರೆ. ಸೊ ಅದ್ಭುತವಾದಂಥ ಒಂದು ಬೌಲಿಂಗ್ ಪ್ರದರ್ಶನ ನೀಡಿ 174 ರನ್ಗಳಿಗೆ
KKRನ ಕಟ್ ಹಾಕ್ತಾರೆ. ಅದಾದ ನಂತರ ನಮ್ಮ RCBಯ ಓಪನರ್ಸ್ ಆಗಿ ಕಿಂಗ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಬರ್ತಾರೆ. ಬಂದ ತಕ್ಷಣ ಫಿಲ್ ಸಾಲ್ಟ್ ಅವರು ಅದ್ಭುತವಾದಂಥ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರಿಯಾದ ಸಿಕ್ಸರ್ಗಳು, ಫೋರ್ಗಳು ಮೂಲೆಗೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಜೊತೆಗೆ ನಮ್ಮ ಕೊಹ್ಲಿ ಕೂಡ ಅದೇ ಥರ ಸಾಥ್ ಕೊಡ್ತಾ ಇರ್ತಾರೆ. ಇಬ್ಬರು ಸೇರ್ಕೊಂಡು ಅದ್ಭುತವಾದಂಥ ಒಂದು ಓಪನಿಂಗ್ ಭರ್ಜರಿಯಾದಂಥ ಬ್ಯಾಟಿಂಗ್ನ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಿಲ್ ಸಾಲ್ಟ್ ಅವರು ಬರೀ 31 ಎಸೆತಗಳಲ್ಲಿ 56 ರನ್ಗಳನ್ನು ಕಲೆ ಹಾಕ್ತಾರೆ. ಆ ಒಂದು 56 ರನ್ಗಳಲ್ಲಿ 2 ಸ್ಫೋಟಕವಾದಂಥ ಸಿಕ್ಸರ್ ಮತ್ತು 9 ಫೋರ್ಗಳನ್ನು ಸಿಡಿಸ್ಬಿಟ್ಟು ತಮ್ಮ ಒಂದು ವಿಕೆಟ್ನ ವರುಣ್ ಚಕ್ರವರ್ತಿ ಅವರಿಗೆ ಅರ್ಪಿಸ್ತಾರೆ ಅಂದ್ಕೊಳ್ಳಿ. ಅದಾದ ನಂತರ ದೇವದತ್ ಪಡಿಕ್ಕಲ್ ಅವರು ಬರ್ತಾರೆ. ವಿರಾಟ್ ಕೊಹ್ಲಿ ಅವ್ರ ಜೊತೆಗೂಡಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ದೇವದತ್ ಪಡಿಕ್ಕಲ್ ಕೂಡ ಬೇಗ ಔಟಾಗಿ ಹೋಗ್ಬಿಡ್ತಾರೆ. ದೇವದತ್ ಪಡಿಕ್ಕಲ್ ಕೇವಲ 10 ರನ್ಗಳನ್ನು ಗಳಿಸ್ಬಿಟ್ಟು ಔಟಾಗಿ ಹೋಗ್ತಾರೆ. ಅದಾದ ನಂತರ ನಮ್ಮ RCBಯ ಹೆಮ್ಮೆಯ ಕ್ಯಾಪ್ಟನ್, ಕನ್ನಡದ ಕುವರ ನಮ್ಮ ರಜತ್ ಪಟೇದಾರ್ ಅವರು ಬರ್ತಾರೆ. ಅವರು ಕೂಡ ಕೊಹ್ಲಿ ಒಟ್ಟಿಗೆ ಅದ್ಭುತವಾದಂಥ ಒಂದು ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾರೆ. ಕೇವಲ 16 ಬಾಲ್ಗಳಲ್ಲಿ 34 ರನ್ಗಳನ್ನು ಸಿಡಿಸ್ಬಿಟ್ಟು ಅವರು ಕೂಡ ತಮ್ಮ ಒಂದು ವಿಕೆಟ್ನ ವೈಭವ್ ಅರೋರಾಗಿ ಅರ್ಪಿಸ್ತಾರೆ ಅಂದ್ಕೊಳ್ಳಿ. ಅದಾದ ನಂತರನೇ ಲಿವಿಂಗ್ಸ್ಟನ್ ಅವರು ಬರ್ತಾರೆ. ಕೊಹ್ಲಿ ಒಟ್ಟಿಗೆ ಜೊತೆಗೂಡಿ ಆಟನ ಆಡಿ ನಮ್ಮ RCBನ ಗೆಲುವಿನತ್ತ ತಂದುಬಿಡ್ತಾರೆ ಅಂದ್ಕೊಳ್ಳಿ. ಅದು ಎಷ್ಟು ಬೇಗ ಅಂದರೆ ಬರೀ 16.2 ಓವರ್ಗಳಲ್ಲಿ 177 ರನ್ ಹೊಡೆಯೋದರ ಮೂಲಕ RCB ಜಯಭೇರಿಯನ್ನು ಬಾರಿಸುತ್ತೆ ಅಂದ್ಕೊಳ್ಳಿ. ಏನು ಅದ್ಭುತವಾದ ಸ್ಫೋಟಕ ಬ್ಯಾಟಿಂಗ್ ಕೊಹ್ಲಿ ಅವರಿಂದ ಅಂದರೆ ನಾಟೌಟಾಗಿ ಉಳ್ಕೊತಾರೆ. 59 ರನ್ಗಳನ್ನು ಗಳಿಸಿ ಆ ಒಂದು 59 ರನ್ಗಳಲ್ಲಿ ಸ್ಫೋಟಕವಾದಂಥ 3 ಸಿಕ್ಸರ್ ಒಟ್ಟಿಗೆ 4 ಫೋರ್ಗಳನ್ನು ಬಾರಿಸಿರ್ತಾರೆ. ಅದ್ಭುತವಾದಂಥ ಪ್ರದರ್ಶನ. ಕೊನೆಯದಾಗಿ ಲಿವಿಂಗ್ಸ್ಟನ್ ಅವರು 5 ಬಾಲ್ಗಳಲ್ಲಿ 15 ರನ್ಗಳನ್ನು ಬಾರಿಸ್ತಾರೆ. ಅದರಲ್ಲಿ ಭರ್ಜರಿ 1 ಸಿಕ್ಸರ್ ಸೇರಿರುತ್ತೆ. 2 ಫೋರ್ಗಳನ್ನೊಟ್ಟಿಗೆ 15 ರನ್ಗಳನ್ನು ಬಾರಿಸಿ 177 ರನ್ಗಳನ್ನು ಸೇರಿಸಿ RCBನ ಗೆಲ್ಲಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಕೊನೆಯದಾಗಿ ಖುಷಿ ಏನಂದರೆ ನಮ್ಮ ಕಿಂಗ್ ಕೊಹ್ಲಿ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದು ಕೊನೆಯವರೆಗೂ ಉಳ್ಕೊಂಡು ನಾಟೌಟಾಗಿ ಉಳ್ಕೊತಾರೆ. ಅದ್ಭುತವಾದಂಥ ಒಂದು ಪ್ರದರ್ಶನ. ಒಟ್ಟಾರೆಯಾಗಿ ಹೇಳೋದಾದರೆ ನಿನ್ನೆ ಒಂದು RCB ಮ್ಯಾಚ್ ಏನಿತ್ತು ಅಂತ ಓವರಾಲ್ ಆಗಿ ಒಂದು ಭರ್ಜರಿಯಾದಂಥ ಆಲ್ರೌಂಡರ್ ಪ್ರದರ್ಶನ ನೀಡಿಬಿಟ್ಟು RCBನ ಗೆಲ್ಲಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಸೊ ನೋಡೋದಕ್ಕೂ ಸಖತ್ ಖುಷಿ ಆಯಿತು. ಮನಸ್ಸಿಗೆ ಸಿಕ್ಕಾಪಟ್ಟೆ ಒಂದು ನೆಮ್ಮದಿ ತಂದಂಥ ಒಂದು ಮ್ಯಾಚ್ ಅಂದ್ಕೊಳ್ಳಿ. ಅದೆಲ್ಲದರ ಜೊತೆಗೆ ನಿನ್ನೆ ವಿಜಯ್ ಮಲ್ಯನವರು ಅಂದರೆ ನಮ್ಮ RCBಯ ಜನಕರಾದಂಥ ವಿಜಯ್ ಮಲ್ಯನವರು ಕೂಡ ಟ್ವೀಟ್ ಮಾಡಿದ್ದಾರೆ. ಅದೇನಂತ ಟ್ವೀಟ್ ಮಾಡಿದ್ದಾರೆ ಅಂತ ನಾನು ಸ್ಕ್ರೀನ್ಶಾಟ್ನ ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ಸೊ ಒಟ್ಟಾರೆಯಾಗಿ ಕೋಟ್ಯಾಂತರ ಅಭಿಮಾನಿಗಳಿಗೆ ಒಂದು ಹಬ್ಬದ ಊಟವನ್ನು ನೀಡಿ ನಿನ್ನೆ ಭರ್ಜರಿಯಾಗಿ ಗೆದ್ದಂಥ RCB ತಂಡಕ್ಕೆ ಮುಂದಿನ ಎಲ್ಲ ಪಂದ್ಯಗಳಲ್ಲಿ ಇದೇ ಥರ ಭರ್ಜರಿಯಾಗಿ ಒಂದು ಪ್ರದರ್ಶನ ನೀಡಲಿ ಅಂತ ಹಾರೈಸುವ ಕೋಟ್ಯಾಂತರ ಅಭಿಮಾನಿಗಳ ಕನಸನ್ನು ಈಡೇರಿಸಿ ಈ ಸಲ ಕಪ್ ನಮ್ಮದೇ ಅಂತ ಏನು ಹೇಳ್ತಾ ಇದ್ವಿ, ಕಪ್ ನಮ್ಮದು ಅಂತ ಹೇಳುವ, ಕಪ್ನ ಥರ ಆಗಲಿ ಅಂತ ಹಾರೈಸುವ. ಸೊ ನೋಡುವ ಮುಂದಿನ ಒಂದು ಮ್ಯಾಚ್ಗಳಲ್ಲಿ ಇದೇ ಥರ ಅದ್ಭುತವಾದಂಥ ಒಂದು ಪ್ರದರ್ಶನ ಕಾಣಸಿಗುತ್ತೆ ನಮಗೆ. ಸೊ ನೀವೇನಾದರೂ RCB ಫ್ಯಾನ್ ಆಗಿದ್ದರೆ ಜೈ RCB ಅಂತ ಟೈಪ್ ಮಾಡಿ. ಹಾಗೆ ನಿಮ್ಮ ನಿನ್ನೆಯ ಮ್ಯಾಚ್ ಬಗ್ಗೆ ಒಪಿನಿಯನ್ ಏನಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ